ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಬಾತ್ರೂಮ್ನ ಒಂದು ಫ್ಲೋರಿಂಗ್ ಇರುತ್ತಲ್ಲ, ಅದನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಅಥವಾ ಅದನ್ನು ರಿನೋವೇಟ್ ಮಾಡಬೇಕಾದ್ರೆ ಒಟ್ಟು ಆಗುವಂತಹ ವೆಚ್ಚ ಎಷ್ಟು, ಖರ್ಚೆಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಬರೆದಿದ್ದೀನಿ ಬಾತ್ರೂಮ್ ರಿನೋವೇಷನ್ ವರ್ಕ್, ಅದಕ್ಕೆ ಆಗುವಂತಹ ಒಟ್ಟು ವೆಚ್ಚ ಅಂದರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ನೋಡೋಣ. ನೋಡಿ, ಇಲ್ಲಿ ನಾನು ನಿಮಗೆ ಒಂದು ಡೈಗ್ರಾಮ್ ಕೊಟ್ಟಿದ್ದೀನಲ್ಲ, ಸೊ ಈ ಡೈಗ್ರಾಮ್ ಏನು ಹೇಳುತ್ತಪ್ಪ ಅಂದರೆ ನಮ್ಮ ಒಂದು ಬಾತ್ರೂಮ್ನ ಫ್ಲೋರಿಂಗ್ ಬಗ್ಗೆ ಹೇಳುತ್ತೆ. ನೋಡಿ, ಇದರ ಅಗಲ ಬಂದು ನಮಗೆ 4 ಫೀಟ್ ಇದೆ, ಉದ್ದ ಬಂದು ನಮಗೆ 6 ಫೀಟ್ ಇದೆ. ಸೊ ಈ ರೀತಿಯ ಒಂದು ಬಾತ್ರೂಮ್ ಫ್ಲೋರ್ನ ರಿನೋವೇಷನ್ ಮಾಡಬೇಕಾದ್ರೆ ನಾವು ಏನೆಲ್ಲ ಪಾಯಿಂಟ್ಸ್ಗಳು ಬರ್ತವೆ, ಏನೆಲ್ಲ ಖರ್ಚುಗಳು ಬರ್ತವೆ ನೋಡೋಣ. ಫಸ್ಟ್ ಒನ್ನು ಏರಿಯಾ. ನಮಗೆ ಏರಿಯಾ ಗೊತ್ತಿರಬೇಕು. 4x6 ನಮಗೆ ಏರಿಯಾ ಬಂದಿದೆ. ಇವಾಗ ಚಿಪ್ಪಿಂಗ್ ವರ್ಕ್ ನಾವು ಮಾಡ್ತಾ ಇರೋದು ರಿನೋವೇಷನ್ ವರ್ಕ್ ಆಗಿರೋದ್ರಿಂದ ಪ್ರೆಸೆಂಟ್ ಇರುವಂತಹ ಒಂದು ಟೈಲ್ಸ್ ಏನಿದೆ ಅವುಗಳನ್ನ ನಾವು ರಿಮೂವ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಚಿಪ್ಪಿಂಗ್ ವರ್ಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಪ್ರೇಟ್ ಕಾಸ್ಟ್ ಇರುತ್ತೆ. ಅದಾದ ನಂತರ ಚಿಪ್ಪಿಂಗ್ ವರ್ಕ್ ಆದಮೇಲೆ ಮತ್ತೆ ನಾವು ಫ್ಲೋರಿಂಗ್ನ ಮಾಡಿಸ್ಬೇಕಾಗತ್ತೆ. ಸೊ ಅದಕ್ಕೆ ಆ್ಯಂಟಿ ಸ್ಕಿಡ್ ನಾವು ಫ್ಲೋರಿಂಗ್ನ ತೊಗೊಳ್ತೀವಿ. ಯೂಶಲಿ ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ನ ನಾವು ಬಾತ್ರೂಮಲ್ಲಿ ಹಾಕೋದು. ಅದಾದ ನಂತರ ಟೈಲ್ಸ್ ಫಿಕ್ಸಿಂಗ್ ಅಂದರೆ ಟೈಲ್ಸ್ಗಳನ್ನು ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಸಿಮೆಂಟ್ ಮಾರ್ಟರ್ನ ಬೆಡ್ಡನ್ನು ತಯಾರು ಮಾಡ್ಕೊಳ್ತೀವಿ. ಅದರ ಮೇಲೆ ನಾವು ಟೈಲ್ಸ್ಗಳನ್ನ ಫಿಕ್ಸ್ ಮಾಡ್ತೀವಿ. ಸೊ ಅದಕ್ಕೆ ಒಂದು ಖರ್ಚಿರುತ್ತೆ. ಸೊ ಟೈಲ್ಸ್ಗಳನ್ನೆಲ್ಲ ಫಿಕ್ಸ್ ಮಾಡಿದಾದ ಮೇಲೆ ನಾವು ಎಪಾಕ್ಸಿ ಗ್ರೌಟಿಂಗ್ನ ಮಾಡ್ತೀವಿ. ಸೊ ಆ ಎಪಾಕ್ಸಿ ಗ್ರೌಟಿಂಗ್ ಖರ್ಚು ಕೂಡ ಇರುತ್ತೆ. ಸೊ ಇವ್ರನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೆಳಗಡೆ ನಾನು ನಿಮಗೆ ಒಂದು ಟ್ಯಾಬ್ಯುಲರ್ ಕಾಲಮ್ ಕೊಟ್ಟಿದ್ದೀನಲ್ವಾ, ಇಲ್ಲಿ ಸೀರಿಯಲ್ ನಂಬರ್ ಇದೆ, ಪರ್ಟಿಕ್ಯುಲರ್ ಇದೆ, ಕ್ವಾಂಟಿಟಿ ಇದೆ, ರೇಟ್ ಇದೆ, ಟೋಟಲು ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಲಮ್ ಇರುತ್ತೆ. ನೋಡಿ, ಚಿಪ್ಪಿಂಗ್ ಅಂದರೆ ಪ್ರೆಸೆಂಟ್ ಇರುವಂತಹ ಒಂದು ಟೈಲ್ಸ್ಗಳನ್ನು ರಿಮೂವ್ ಮಾಡೋದು ಅಲ್ವಾ. ಸೊ ಈ ಟೈಲ್ಸ್ಗಳನ್ನ ನಾವು ರಿಮೂವ್ ಮಾಡಬೇಕಾದ್ರೆ ಚಿಪ್ಪಿಂಗ್ ಮಾಡ್ತೀವಿ. ಅದಕ್ಕೆ ನೋಡಿ 24 ಸ್ಕ್ವೇರ್ ಫೀಟ್ 4x6 ಎಷ್ಟಾಗುತ್ತೆ? 4 24 ಆಯಿತು. ಇದು ಬಂದು ನಮಗೆ ಈ ಫ್ಲೋರ್ನ ಒಂದು ಏರಿಯಾ ಆಯಿತು. ಸೊ 24 ಸ್ಕ್ವೇರ್ ಫೀಟ್ ನಾವು ಈಗ ಚಿಪ್ಪಿಂಗ್ ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದೊಂದು ರೇಟ್ ಇರುತ್ತೆ. ಒಬ್ಬೊಬ್ಬ ಕಾಂಟ್ರಾಕ್ಟ್ರು ಒಂದೊಂದು ರೇಟ್ ಕೊಡ್ತಾರೆ. 30 ರೂಪೀಸ್ ಪರ್ ಸ್ಕ್ವೇರ್ ಫೀಟ್, 35 ರೂಪೀಸ್ ಪರ್ ಸ್ಕ್ವೇರ್ ಫೀಟ್, ಈ ರೀತಿಯಾಗಿ 30, 35, 40 ಈ ರೀತಿಯಾಗಿ ಒಂದು ಸ್ಕ್ವೇರ್ ಫೀಟ್ಗೆ ಒಂದು ಲೆಕ್ಕಾಚಾರ ಕೊಡ್ತಾರೆ. ಅದಾದ ನಂತರ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನು ಪ್ಲೇಸ್ ಮಾಡೋದಕ್ಕೆ ನೋಡಿ 24 ಸ್ಕ್ವೇರ್ ಫೀಟ್ಗೆ ನಾವು ಟೈಲ್ಸ್ಗಳನ್ನು ಹಾಕ್ಕೊಡ್ಬೇಕು. ಅದಕ್ಕೆ ಒಂದೊಂದು ರೇಟ್ ಇರುತ್ತೆ. 55, 65, 75 ಈ ರೀತಿಯಾಗಿ. ಅದಾದ ನಂತರ ಸಿಮೆಂಟ್ ಮಾರ್ಟರ್ ಪ್ಲಸ್ ಲೇಬರ್ ಕಾಸ್ಟ್. ನೋಡಿ, ಆ ಬೆಡ್ನ ನಾವು ತಯಾರು ಮಾಡ್ತೀವಿ ಗೊತ್ತಾ, ಸ್ಯಾಂಡ್ಗೆ ನಾವು ಸಿಮೆಂಟ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದಾದ ನಂತರ ಅದನ್ನು ಲೇಯರ್ನ ಹಾಕಿ ಅದರ ಮೇಲೆ ನಾವು ಟೈಲ್ಸ್ ಕೂರಿಸ್ತೀವಿ. ಸೊ ಅದಕ್ಕೆ ಪ್ಲಸ್ ಲೇಬರ್ ಕಾಸ್ಟ್ ಇವೆರಡನ್ನೂ ಸೇರಿ 24 ಸ್ಕ್ವೇರ್ ಫೀಟ್ಗೆ ಎಷ್ಟಾಗುತ್ತೆ ನೋಡಿ, ಒಂದೊಂದು ರೇಟ್ ಇದೆ. 75, 85, 95 ಈ ರೀತಿಯಾಗಿ ಒಂದು ರೇಟ್ನ ಸಾಮಾನ್ಯವಾಗಿ ಕೋಟ್ ಮಾಡ್ತಾರೆ. ಇದಾದ ನಂತರ ಎಪಾಕ್ಸಿ ಫಿಲ್ಲಿಂಗ್ ಅಂದರೆ ಗ್ರೌಟಿಂಗ್ ಮಾಡೋದು ಅಂತ ಕರಿತೀವಿ. ಈ ಎಪಾಕ್ಸಿ ಫಿಲ್ಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೂ ಕೂಡ ನೋಡಿ, ಇದನ್ನು ನಾವು ರನ್ನಿಂಗ್ ಫೀಟಲ್ಲಿ ಮಾಡ್ತೀವಿ. ಯಾವ ರೀತಿಯಾಗಿ RFT ಇದ್ರ ಹೇಗೆ ಬರುತ್ತೆ ನಿಮ್ಗೆ ಹೇಳ್ತೀನಿ. ಇದಕ್ಕೂ ಕೂಡ ಒಂದೊಂದು ರೇಟ್ ಇರುತ್ತೆ. ಪರ್ ಫೀಟ್ಗೆ 30, 35, 45 ಈ ರೀತಿಯಾಗಿ ಒಂದೊಂದು ರೇಟ್ನ ಯೂಶಲಿ ಕೋಟ್ ಮಾಡ್ತಾರೆ. ನೋಡಿ, ಎಪಾಕ್ಸಿ ಫಿಲ್ಲಿಂಗ್ನ ಏನೊಂದು RFT ಇದೆ ಅಂದರೆ ರನ್ನಿಂಗ್ ಫೀಟ್ ಇದೆ, ಅದು ಯಾವ ಥರ ಮಾಡ್ತಾರೆ ಅಂದರೆ 6x5. ನಮಗೆ ಲೆಂತ್ ಎಷ್ಟಿದೆ? 6 ಇದೆ, ಹೌದಾ. ಸೊ ಟೋಟಲ್ ಎಷ್ಟು ನಮಗೆ ಗ್ಯಾಪ್ಗಳು ಬರ್ತವೆ? 1, 2, 3, 4, 5. ಸೊ ಅದಕ್ಕೆ ನಾವಿಲ್ಲಿ 6x5 ಮಾಡಿದ್ದೀವಿ. ಪ್ಲಸ್ 4x7. 4 ಅಂದರೆ 4 ಫೀಟ್ ಅಗಲ ಇದೆಯಲ್ಲ, 4 ಫೀಟ್ ಅಗಲದ ಎಷ್ಟು ಗೆರೆಗಳು ಬರ್ತವೆ? 1, 2, 3, 4, 5, 6, 7. ಸೊ 4x7 7 28. 30 + 28 58 ರನ್ನಿಂಗ್ ಫೀಟ್ ಬಂತು. ಸೊ ಪರ್ ಫೀಟ್ ನಮಗೆ 30, 35, 45 ಈ ರೀತಿಯಾಗಿ ಒಂದು ರಿನೋವೇಷನ್ ವರ್ಕ್ನ ನಾವು ಮಾಡ್ತೀವಿ. ಸೊ ಅಪ್ರಾಕ್ಸಿಮೇಟ್ಲಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ನೋಡೋದಾದರೆ ಫಾರ್ ಎಕ್ಸಾಂಪಲ್ ಚಿಪ್ಪಿಂಗ್ ವರ್ಕಿಗೆ ನಾವು ಒಂದು 35 ರೂಪಾಯಿ ಅಂತ ತೊಗೊಳ್ಳಿ, ಅಥವಾ ಆ್ಯಂಟಿ ಸ್ಕಿಡ್ಗೆ ನಾವು ಒಂದು 55 ಅಂತ ತೊಗೊಳ್ಳಿ ಅಲ್ವಾ. ಸಿಮೆಂಟ್ ಮಾರ್ಟರ್ ಬೆಡ್ ಮತ್ತು ಅದಕ್ಕೆ ಹಾಕೊಡೋಕ್ಕೆ ಒಂದು 75 ರೂಪಾಯಿ ಅಂತ ಅಂದ್ಕೊಳ್ಳಿ. ಸೊ ಎಪಾಕ್ಸಿ ಫಿಲ್ಲಿಂಗ್ಗೆ ನಾವು ಒಂದು 45 ಅಂತ ಅಂದ್ಕೊಂಡ್ರು ಒಂದು 9,000ದಿಂದ ಇದರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ನೋಡಿ, 9,000ದಿಂದ ನಿಮಗೆ 10,000ದ ಒಳಗಡೆ ನಾವು 4x6 ಆ ಒಂದು 24 ಸ್ಕ್ವೇರ್ ಫೀಟ್ನ ಒಂದು ಬಾತ್ರೂಮ್ ಫ್ಲೋರಿಂಗ್ನ ಏನು ಚೇಂಜನ್ನು ಮಾಡ್ಬೋದು ಸ್ನೇಹಿತರೆ.